ನಮಸ್ಕಾರ ವೀಕ್ಷಕರೇ, ಬಿಇ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪವಿತ್ರವಾದ ಮಹಾಶಿವರಾತ್ರಿಯ ವಿಶೇಷತೆಯನ್ನು ಒಂದು ಸಣ್ಣ ಕಥೆಯ ಮುಖಾಂತರ ವಿವರಿಸುತ್ತೇನೆ. ಬನ್ನಿ ಕೇಳಿ ಪುನೀತರಾಗೋಣ. ಕಾಂಪಿಲ್ಯ ನಗರದಲ್ಲಿ ಯಜ್ಞದತ್ತನೆಂಬ ಮಹಾಶಿವದೀಕ್ಷಾ ಪರನಾದ ಬ್ರಾಹ್ಮಣನಿದ್ದನು. ಆತನಿಗೆ ಬಹಳ ಕಾಲದ ಮೇಲೆ ಒಬ್ಬ ಮಗ ಹುಟ್ಟಿದನು. ಆತನಿಗೆ ಗುಣನಿಧಿ ಎಂದು ಹೆಸರಿಟ್ಟು ಬಹಳ ಮುದ್ದಿನಿಂದ ಸಾಕಿದರು. ತಂದೆ ತಾಯಿಗಳ ಅತಿಯಾದ ಮುದ್ದಿನಿಂದ ಅವನು ಮೊಂಡನಾಗಿದ್ದನು. ವಯಸ್ಸಾದ ಗುಣನಿಧಿಗೆ ವಿದ್ಯೆಯು ಹತ್ತಲಿಲ್ಲ. ಜೂಜು, ವ್ಯಭಿಚಾರ, ಸುರಪಾನಾದಿ ಸಪ್ತ ವ್ಯಸನಗಳಲ್ಲಿ ಚೆನ್ನಾಗಿ ಮುಳುಗಿದನು. ಈ ವ್ಯಸನಗಳಿಗೆ ಅವಶ್ಯಕವಾದ ಹಣಕ್ಕೋಸ್ಕರ ಆತನು ಮನೆಯಲ್ಲಿ ಕಳ್ಳತನ ಮಾಡಲು ಹಿಂಜರಿಯಲಿಲ್ಲ. ಯುಕ್ತ ವಯಸ್ಸಿಗೆ ಬಂದ ನಂತರ ನಾಡಿನಲ್ಲಿ ಹೆಸರಾಂತ ಕಳ್ಳನಾಗಿ ಪರಿವರ್ತಿತನಾದನು. ತಾಯಿಗೆ ತನ್ನ ಮಗನ ಸಂಗತಿ ಪೂರ್ತಿ ತಿಳಿದಿದ್ದರೂ ತನ್ನ ಗಂಡನಿಗೆ ತಿಳಿಯದಂತೆ ಜಾಗ್ರತೆ ವಹಿಸುತ್ತಿದ್ದಳು. ಒಂದು ಸಾರಿ ಯಜ್ಞದತ್ತನು ತನಗೆ ಒಂದು ಸನ್ಮಾನ ಸಭೆಯಲ್ಲಿ ರಾಜನೇ ಸ್ವತಃ ಕೊಟ್ಟ ರತ್ನದುಂಗುರವನ್ನು ಜೋಪಾನವಾಗಿ ಇಡುವಂತೆ ಹೆಂಡತಿಗೆ ಕೊಟ್ಟಿದ್ದನು. ಅದನ್ನು ಗುಣನಿಧಿಯು ಕದ್ದು ಬಿಟ್ಟನು. ಜೂಜಿನಲ್ಲಿ ಅದನ್ನು ಮತ್ತೊಬ್ಬ ಜೂಜುಗಾರನಿಗೆ ಸೋತನು. ರಾಜಬೀದಿಯಲ್ಲಿ ಟಿವಿಯಿಂದ ನಡೆದುಕೊಂಡು ಹೋಗುತ್ತಿದ್ದ ಆ ರತ್ನದುಂಗುರವನ್ನು ಧರಿಸಿದ್ದ ಆ ಜೂಜುಗಾರನನ್ನು ಯಜ್ಞದತ್ತನು ನೋಡಿ ಆತನನ್ನು ನಿಲ್ಲಿಸಿದನು. ತನಗೆ ಅತ್ಯಂತ ಪ್ರಿಯವಾದ ಆ ರತ್ನದುಂಗುರವನ್ನು ಧರಿಸಿದ ಆತನನ್ನು ಕುರಿತು ಪ್ರಶ್ನಿಸಲಾಗಿ ಗುಣನಿಧಿ ಎಂಬ ಒಬ್ಬ ವಿಪ್ರಕುಮಾರನಿಂದ ಅದನ್ನು ಜೂಜಿನಲ್ಲಿ ಗೆದ್ದೆನೆಂದು ಸುವಿಸ್ತಾರವಾಗಿ ತಿಳಿಸಿದನು. ಯಜ್ಞದತ್ತನು ಮನೆಗೆ ಹಿಂತಿರುಗಿ ಎಲ್ಲ ವಿಷಯಗಳನ್ನು ಹೆಂಡತಿಗೆ ತಿಳಿಸಿದನು. ಆಗ ಆತನು ಮನೆಯಲ್ಲಿದ್ದ ಪಾತ್ರೆ ಸಾಮಗ್ರಿಗಳನ್ನೆಲ್ಲ ಜೂಜಿನಲ್ಲಿ ಸೋತ ಮಗನ ವೈಖರಿಯನ್ನು ಕುರಿತು ಹೆಂಡತಿಯನ್ನು ದೂಷಿಸಿದನು. ಕೇವಲ ಪುತ್ರ ಪ್ರೇಮ ಮಿತಿಮೀರಲಾಗಿ ತನ್ನ ಗಂಡನಿಗೆ ಇಂತಹ ಅಸತ್ಯವನ್ನು ಹೇಳಿದೆನೆಂದು ಹೇಳಿದಳು. ತಕ್ಷಣವೇ ಆ ತಾಯಿಯು ತನ್ನ ಮಗನನ್ನು ಯಜ್ಞದತ್ತನ ಮುಂದೆ ನಿಲ್ಲಿಸಲು ಕರೆತರಲು ಹೋದಳು. ಜೂಜುಕಟ್ಟೆಯಲ್ಲಿದ್ದ ಗುಣನಿಧಿಗೆ ತನ್ನ ತಂದೆಯು ತನ್ನ ಮೇಲೆ ವಿಪರೀತ ಕೋಪದಿಂದ ಇರುವುದೆಂಬ ಸಮಾಚಾರವನ್ನು ತಿಳಿದು ಮನೆಗೆ ಹೋದರೆ ತನಗೆ ಶಿಕ್ಷೆ ತಪ್ಪದೆಂದು ತಿಳಿದು ಕಾಡಿಗೆ ಓಡಿ ಹೋದನು. ಆ ದಿನ ಶಿವರಾತ್ರಿ. ಅಡವಿಯಲ್ಲಿ ಶಿವದೇವಾಲಯದಲ್ಲಿ ವಿಶೇಷವಾದ ಅರ್ಚನೆ, ಪೂಜೆ, ಶಿವಾರಾಧನೆ ಎಲ್ಲವೂ ಜರುಗುತ್ತಿತ್ತು. ಭಕ್ತರು ನೈವೇದ್ಯವನ್ನು ಚಿನ್ನದ ಪಾತ್ರೆಯಲ್ಲಿಟ್ಟು ಹೋಗುತ್ತಿದ್ದರು. ಆ ದೃಶ್ಯವನ್ನು ನೋಡುತ್ತಿದ್ದ ಗುಣನಿಧಿಗೆ ಹಸಿವು ಹುಕ್ಕೇರುತ್ತಿತ್ತು. ಆಗ ಅರ್ಧರಾತ್ರಿಯಾಯಿತು. ಎಲ್ಲರೂ ನೈವೇದ್ಯ ಮಾಡಿ ವಿಧ ವಿಧವಾದ ನೈವೇದ್ಯವನ್ನು ನಿವೇದಿಸಿ ಉಪವಾಸ ಜಾಗರಣೆಗಾಗಿ ಮನೆಗಳಿಗೆ ತೆರಳಿದರು. ಅದನ್ನೆಲ್ಲ ದೂರದಿಂದಲೇ ನೋಡುತ್ತಿದ್ದ ಗುಣನಿಧಿಯು ಗರ್ಭಗುಡಿಗೆ ನುಗ್ಗಿದನು. ತನ್ನ ಕ್ಷುದ್ಬಾಧೆಯು ಅತಿಯಾಗಿ ಅವಸರದಿಂದ ಮುನ್ನುಗ್ಗಲು ಆ ರಭಸಕ್ಕೆ ಹಲ್ಲಿನ ದೀಪವು ಆರಿಹೋಯಿತು. ಆ ದಿನ ಪೂರ್ತಿ ಶಿವನಾಮ ಉಚ್ಚಾರಣೆಯನ್ನು ಅದುವರೆಗೂ ಕೇಳುತ್ತಿದ್ದ, ಆ ಶಿವಪೂಜೆಯ ನೋಟವನ್ನು ನೋಡುತ್ತಿದ್ದ, ಶಿವನಾಮ ಸ್ಮರಣೆಯ ಪ್ರಭಾವದಿಂದ ಆತನ ಬಾಯಿಯಲ್ಲಿಯೂ ಶಿವ ಶಿವ ಎಂಬ ಮಾತು ಹೊರಟಿತು. ಕತ್ತಲಿನಲ್ಲಿ ತನ್ನ ಅಂಗವಸ್ತ್ರವನ್ನು ಸಿಂಬಿ ಸುತ್ತಿ ಬತ್ತಿಯಂತೆ ಮಾಡಿ ಗರ್ಭಗುಡಿಯಿಂದ ಹೊರಕ್ಕೆ ಬಂದು ಯಜ್ಞವಾಟಿಕೆಯಿಂದ ಅಗ್ನಿಯನ್ನು ತಂದು ದೀಪವನ್ನು ಹತ್ತಿಸಿ ನಿವೇದಿಸಿದ ಪ್ರಸಾದವನ್ನು ತಿಂದು ನಾರಿಕೇಳ ಫಲದ ತೀರ್ಥವನ್ನು ತೃಪ್ತಿಯಾಗಿ ಕುಡಿದು ಹೊರಕ್ಕೆ ಬಂದು ದೀರ್ಘವಾಗಿ ತೇಗೊಂದನ್ನು ಬಿಟ್ಟನು. ಆ ಶಬ್ದವನ್ನು ಕೇಳಿ ಅಲ್ಲಿಗೆ ಬಂದ ಒಬ್ಬ ಭಕ್ತನು ಗುಣನಿಧಿ ರೂಪ ವೈಖರಿಯನ್ನು ನೋಡಿ ಕಳ್ಳನೆಂದು ಭಾವಿಸಿ ಆತನು ಎಲ್ಲರನ್ನು ಎಬ್ಬಿಸುತ್ತಾ ಕಳ್ಳ ಕಳ್ಳ ಎಂದು ಕೂಗಿಕೊಂಡನು. ಗುಣನಿಧಿಯ ವೇಷದಿಂದಾಗಿ ಎಲ್ಲರ ಅನುಮಾನವು ಮತ್ತಷ್ಟು ಬಲಪಟ್ಟಿತು. ಎಲ್ಲರೂ ಸೇರಿ ಆತನನ್ನು ಒಡೆಯಲಾಗಿ
ಆ ಪೆಟ್ಟಿನಿಂದ ಗುಣನಿಧಿಯು ಮರಣಿಸಿದನು. ಆತನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಯಮದೂತರು ಬಂದರು. ಮತ್ತೊಂದೆಡೆ ಶಿವದೂತರು ಅಲ್ಲಿಗೆ ಬಂದು ನಿಂತರು. ಗುಣನಿಧಿಯ ಪಾಪ ಕರ್ಮಗಳನ್ನೆಲ್ಲ ವಿವರಿಸಿ ಆತನಿಗೆ ನರಕವಾಸವು ಎಲ್ಲ ವಿಧದಲ್ಲೂ ಪ್ರಾಪ್ತಿಯಾಗಿದೆ ಎಂದರು. ಮಹಾಘೋರ ಪ್ರಾಪ್ತಿಯಾದರೂ ಶಿವರಾತ್ರಿಯ ದಿನ ಉಪವಾಸ ಜಾಗರಣೆ ಮಾಡಿ, ದೀಪಾರಾಧನೆ ಮಾಡಿ, ಪ್ರಸಾದ ಭಕ್ಷಣೆಯನ್ನು ಮಾಡಿ ಅಖಂಡವಾದ ಪುಣ್ಯವನ್ನು ಸಂಪ್ರಾಪ್ತಿಸಿಕೊಂಡಿದ್ದರಿಂದ ಗುಣನಿಧಿಗೆ ಶಿವಸಾಯುಜ್ಯವು ತಪ್ಪದು. ಅಸಂಕಲ್ಪಿತವಾಗಿ ಆದರೂ ಆತನಿಗೆ ಇವೆಲ್ಲವೂ ದೊರಕಿರುವುದರಿಂದ ಶಿವದೂತರು ಗುಣನಿಧಿಯನ್ನು ಶಿವಸಾಯುಜ್ಯಕ್ಕೆ ಸೇರಿಸಿದರು. ಅಷ್ಟೇ ಅಲ್ಲ, ಆತನು ಕಾಲಾಂತರದಲ್ಲಿ ಒಬ್ಬ ರಾಜಕುಮಾರನಾಗಿ ಹುಟ್ಟಿ ಶ್ರದ್ಧಾ ಭಕ್ತಿಯಿಂದ ಶಿವಾರಾಧನೆಯನ್ನು ಮಾಡಿ ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿ ಯಕ್ಷ ಕಿನ್ನರಾದಿ ಪುಣ್ಯ ಜನರ ನಿವಾಸ ಸ್ಥಾನವಾದ ಅಲಕಾಪುರಿ ಎನ್ನುವ ದಿವ್ಯ ಪಟ್ಟಣಕ್ಕೆ ಕುಬೇರನೆಂಬ ಹೆಸರಿನಿಂದ ಪ್ರಭುವು ಕೂಡ ಆಗಿ ದಿಕ್ಪಾಲಕರಲ್ಲಿ ಒಬ್ಬನಾಗಿ ಪ್ರಸಿದ್ಧಿಯಾದನು. ಹೀಗೆ ಮಹಾಶಿವರಾತ್ರಿಯು ಬಹಳ ಪವಿತ್ರತೆಯನ್ನು ಹೊಂದಿದೆ ಎಂದು ಈ ಕಥೆಯ ಮುಖಾಂತರ ತಿಳಿದು ಬರುತ್ತದೆ. ಈ ಕಥೆಯನ್ನು ಕೇಳಿದ ಸರ್ವರಿಗೂ ನನ್ನ ಅನಂತ ನಮಸ್ಕಾರಗಳು.